ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವರ್ಷ ಬ್ಲಾಗ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬ್ಲಾಗ್ ಹಾಕಿ ಈಗ ಹಾಕಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಹಾಕಿರೋದು. ನಾನು ಇವತ್ತು ಹೋಗ್ತಾ ಇರೋದು ಪಾರ್ವತಿ ಬೆಟ್ಟ ಅಂತ, ಗುಂಡ್ಲುಪೇಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿರೋದು. ಸೊ ಹಾಗಾಗಿ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೋಗಿ ಹೇಗಿರುತ್ತೆ ಅಂತ. ಸೊ ಇದಿರೋದು ಗುಂಡ್ಲುಪೇಟೆಯಿಂದ 5 ಕಿಲೋಮೀಟರ್ ಕಂದೆಗಾರ ಗ್ರಾಮದಲ್ಲಿ. ಹಾಗಾಗಿ ಗಾಡಿಲೇ ಹೋಗ್ತಾ ಇದ್ದೀನಿ ಅನ್ಕೊಂತೀನಿ. ಹಾಗಾಗಿ ರೋಡ್ ತುಂಬ ಬಿಸಿಲಿತ್ತು. ಒಳಗಡೆ ಅದು ಹೊಲ ಜಮೀನೆಲ್ಲ ಇದೆ. ಫೋಟೋ ಶೂಟ್ ಆಮೇಲೆ ಮದುವೆ ಇಷ್ಟ ಕೈಗೊಂಡಿದೆ. ಶಿವರಾತ್ರಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಹೋಗಿಲ್ಲ, ಒಂದ್ಸಲ ಒಳಗೆ ಹಾಕ್ತೀನಿ. ನಾನು ಲಾಸ್ಟ್ ಮಂಡೇ 12ನೇ ತಾರೀಕು ಮಂಡೇ ಜಾತ್ರೆ ಆಗಿತ್ತು. ಬರೋಕ್ಕಾಗಿರಲಿಲ್ಲ. ಇವಾಗ ಬಂದಿದ್ದೀನಿ, ಏಕೆಂದರೆ ಹಬ್ಬ ಮಾಡಿಕೊಂಡಿಲ್ಲ. ಅದಕ್ಕೆ ಬೇಕಾಗಿತ್ತು ಗಾಡಿ ಹೋಗೋಕ್ಕೆ ಮತ್ತು ಆಟೋ ಹೋಗೋಕ್ಕೆ ಸ್ಟೆಪ್ಸ್ ಇದೆ. ಸ್ಟೆಪ್ಸಲ್ಲಿ ಹೋಗ್ಬೋದು. ಮೇಲೆ ಹತ್ತಲ್ಲ, ನಾವು ಸ್ಟೆಪ್ಸಲ್ಲಿ ಹೋಗ್ತಾರೆ. ಗಾಡಿ ಮಾತ್ರ ಈ ಥರ ಇತ್ತು ದೇವಸ್ಥಾನ. ಇಲ್ಲಿ ಪಾರ್ವತಾಂಬೆ ಅಂತ, ಪಾರ್ವತಮ್ಮ ಶಿವ ಇರೋದು. ಹಾಗೆ ಯಾರು ಇರಲಿಲ್ಲ, ಇದ್ರು. ಹಾಗೆಲ್ಲ ಊಟ ಮಾಡ್ತಿದ್ರು. ಆಮೇಲೆ ನೋಡಿಕೊಂಡು ಅಡುಗೆ ಮಾಡಿರೋದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮಾಡೋಕ್ಕಾಗಿಲ್ಲ, ಮಳೆ ಬೇರೆ ಬಂದ್ಬಿಟ್ಟು. ಹಾಗಾಗಿ ವೀಡಿಯೋನ ಊಟ ಮಾಡಿದ್ದು ಮಾಡೋಕ್ಕಾಗಲಿಲ್ಲ, ಯಾರ್ದು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಏಕೆಂದರೆ ಮಧ್ಯಾಹ್ನದಿಂದ ಬಂದಿರೋದ್ರಿಂದ ಬೆಳಗ್ಗೆ ಆಗಿದ್ರೆ ಜಾಸ್ತಿ ಮಾಡ್ಬೋದಿತ್ತು. ಕಾಲೇಜ್ ಹೋಗಿ ಬಂದಿರೋದು ನಾನು. ಎಲ್ಲ ಬಂದಿದ್ದು ಎಲ್ಲ ಮಾತಾಡ್ಸ್ಕೊಂಡಿರೋಣ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡು ನಾವು ಅಪ್ಪನ ಕಲಿಸ್ಬಿಟ್ಟು ನೀವು ಹೋಗಿ ಅಂದ್ಬಿಟ್ಟು ನಾವು ಮುಗಿಸ್ತು. ಎಲ್ಲ ಚೆನ್ನಾಗಿತ್ತು. ಪಾತ್ರೆ ಎಲ್ಲ ತಗೊಂಡು ಅಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಚೆನ್ನಾಗಿತ್ತಲ್ವಾ. ಈಗ ಮುಗಿಸ್ಕೊಂಡು ಎಲ್ಲ ಜೊತೆನೂ ನಾನು ಬರ್ತಾಯಿದ್ದೀನಿ. ಸೊ ನಮ್ಮಮ್ಮ ನಮ್ಮ ಅಕ್ಕ ಬಂದಿದ್ದೀನಿ, ನಮ್ಮ ಅಕ್ಕ ನಾನು ಮಾತ್ರ ಹೋಗಿದ್ದು. ಅಲ್ಲಿ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.